ಅಮೆರಿಕ ಮತ್ತು ಭಾರತ ನಡುವೆ ನಡೆಯುತ್ತಿರುವ ದೀರ್ಘಕಾಲದ ವ್ಯಾಪಾರ ಮಾತುಕತೆಗಳು ಅಂತಿಮ ಹಂತದತ್ತ ಸಾಗುತ್ತಿವೆ ಎಂದು ವೈಟ್ ಹೌಸ್ ಸೂಚಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲಿನ ಸುಂಕವನ್ನ ಕಡಿಮೆ ಮಾಡಲು ವಾಷಿಂಗ್ಟನ್ ಸಿದ್ಧವಿದೆ ಎಂದು ಸ್ಪಷ್ಟಪಡಿಸಿದ್ದು, ಎರಡು ರಾಷ್ಟ್ರಗಳಿಗೆ ಸರಿ ಹೊಂದುವ ಹೊಸ ಒಪ್ಪಂದ ಬಹಳ ಹತ್ತಿರದಲ್ಲಿದೆ ಅಂತ ಹೇಳಿದ್ದಾರೆ. ಈ ಹೇಳಿಕೆಗಳು ಭಾರತದ ಹೊಸ ಅಮೆರಿಕ ರಾಯಭಾರಿ ಸೇರ್ಗಿಯೋ ಗೋರ್ ಅವರ ಪ್ರಮಾಣ ವಚನ ಸಮಾರಂಭದ ವೇಳೆ ಹೊರಬಿದ್ದುವು. ಭಾರತದೊಂದಿಗೆ ನಾವು ಹೊಸ ರೀತಿಯ ಒಪ್ಪಂದ ಮಾಡಿಕೊಳ್ತಿದ್ದೇವೆ. ಇದು ಹಿಂದಿನ ಒಪ್ಪಂದಕ್ಕಿಂತ ತುಂಬಾ ವಿಭಿನ್ನ, ಸಮತೋಲಿತ, ಪರಸ್ಪರ ಪ್ರಯೋಜನಕಾರಿ ಎಂದು ಟ್ರಂಪ್ ಹೇಳಿದ್ರು. ಭಾರತವು ರಷ್ಯಾ ತೈಲದ ಆಮದು ಕಡಿಮೆ ಮಾಡಿದ ಹಿನ್ನೆಲೆಯಲ್ಲಿ ಅಮೆರಿಕ ಭಾರತ ಮೇಲಿನ ಸುಂಕವನ್ನ ಕಡಿಮೆ ಮಾಡುವ ಬಗ್ಗೆ ಸ್ಪಷ್ಟವಾದ ಸೂಚನೆಯನ್ನ ನೀಡಿದೆ. ಭಾರತದ ಮೇಲೆ ಈಗಿರುವ ಸುಂಕಗಳು ರಷ್ಯಾದ ತೈಲದ ಕಾರಣದಿಂದ ಹೆಚ್ಚಾಗಿದ್ವು. ಆದರೆ ಪರಿಸ್ಥಿತಿ ಬದಲಾಗಿದೆ. ನಾವು ಸುಂಕಗಳನ್ನ ಒಂದು ಹಂತದಲ್ಲಿ ಕಡಿಮೆ ಮಾಡಲಿದ್ದೇವೆ ಎಂದು ಟ್ರಂಪ್ ಹೇಳಿದ್ರು. ಟ್ರಂಪ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಅತ್ಯಂತ ಉತ್ತಮ ಸಂಬಂಧವಿದೆ ಎಂದು ಹೇಳಿ, ಇಬ್ಬರು ದೇಶಗಳ ನಡುವಿನ ಸಹಕಾರ ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಬಲವಾಗಲಿದೆ ಎಂದು ತಿಳಿಸಿದರು. ಭಾರತ ವಿಶ್ವದ ಅತ್ಯಂತ ದೊಡ್ಡ ದೇಶ, ಪ್ರಾಚೀನ ನಾಗರಿಕತೆ. ಪ್ರಧಾನಿ ಮೋದಿ ಅವರೊಂದಿಗೆ ನಮ್ಮ ಸಂಬಂಧ ಅದ್ಭುತ ಎಂದು ಅವರು ಶ್ಲಾಘಿಸಿದ್ರು. ಇದೇ ವೇಳೆ ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಭಾರತ ಅಮೆರಿಕ ವ್ಯಾಪಾರ ಮಾತುಕತೆಗಳು ತುಂಬಾ ಚೆನ್ನಾಗಿ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಆದ್ರೆ ಕೃಷಿ, ತಂತ್ರಜ್ಞಾನ ಪ್ರವೇಶ, ಡೇಟಾ ನಿಯಮಗಳು, ಟ್ಯಾರಿಫ್ಗಳು ಸೇರಿದಂತೆ ಹಲವು ಸೂಕ್ಷ್ಮ ಚರ್ಚೆಗಳು ಇವೆ ಎಂದು ಅವರು ಹೇಳಿಕೊಂಡಿದ್ದಾರೆ. ಈ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದವನ್ನ 2025ರ ಫೆಬ್ರವರಿಯಲ್ಲಿ ಪ್ರಸ್ತಾಪಿಸಲಾಗಿದ್ದು, 2030ರೊಳಗೆ ಪ್ರಸ್ತುತ USD 191 ಶತಕೋಟಿಯ ವ್ಯಾಪಾರ ಪ್ರಮಾಣವನ್ನ USD 500 ಶತಕೋಟಿಗೆ ಏರಿಸುವ ಗುರಿ ಇದೆ. ಮಾರ್ಚ್ ನಿಂದ ಇದುವರೆಗೆ 5 ಸುತ್ತಿನ ಮಾತುಕತೆಗಳು ನಡೆದಿದ್ದು, ಅಕ್ಟೋಬರ್ 23ರಂದು ಎರಡೂ ಕಡೆಯವರ ನಡುವೆ ವರ್ಚುವಲ್ ರೌಂಡ್ ನಡೆಯಲಿದ್ದು, 2025ರ ಅಂತ್ಯದೊಳಗೆ ಮೊದಲ ಒಪ್ಪಂದಕ್ಕೆ ಸಹಿ ಹಾಕುವ ಗುರಿ ಇದೆ ಎಂದು ತಿಳಿದು ಬಂದಿದೆ. ಸೆಪ್ಟೆಂಬರ್ನಲ್ಲಿ ಪಿಯೂಷ್ ಗೋಯಲ್ ನೇತೃತ್ವದ ಭಾರತೀಯ ನಿಯೋಗ ವಾಷಿಂಗ್ಟನ್ಗೆ ತೆರಳಿ ಉನ್ನತ ಮಟ್ಟದ ಚರ್ಚೆಯನ್ನ ನಡೆಸಿತು. ಇದರಲ್ಲಿ ಮುಖ್ಯ ಸಮಾಲೋಚಕ ರಾಜೇಶ್ ಅಗರ್ವಾಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ರು. ಆದ್ರೆ ಅದೇ ವೇಳೆ ಬ್ರೆನನ್ ಲಿಂಚ್ ನೇತೃತ್ವದ ಅಮೆರಿಕ ತಂಡ ನವದೆಹಲಿಗೆ ಭೇಟಿ ನೀಡಿ ವಾಣಿಜ್ಯ ಇಲಾಖೆಯೊಂದಿಗೆ ಸಕಾರಾತ್ಮಕ ಮತ್ತು ಭವಿಷ್ಯಮುಖಿ ಚರ್ಚೆಯನ್ನ ನಡೆಸಿದವು. ಎರಡು ರಾಷ್ಟ್ರಗಳು ಒಂದೇ ವಿಚಾರವನ್ನ ಹೇಳ್ತಿವೆ: ಸಮಗ್ರ, ಪ್ರಗತಿಪರ ಮತ್ತು ಪರಸ್ಪರ ಪ್ರಯೋಜನಕಾರಿ ವ್ಯಾಪಾರ ಒಪ್ಪಂದ ಎಂಬ ಗುರಿಯನ್ನ ಸಾಧಿಸುವ ದೃಢ ನಿಶ್ಚಯ ಎರಡು ದೇಶಗಳಿಗೂ ಇವೆ. ಈಗಾಗಲೇ ಹಲವು ಬಾರಿ ಅಡಚಣೆಗೊಂಡಿದ್ದ ಈ ಒಪ್ಪಂದ ಪ್ರಕ್ರಿಯೆಯು ಟ್ರಂಪ್ ಅವರ ಇತ್ತೀಚಿನ ಹೇಳಿಕೆಗಳು ಹೊಸ ನಿರೀಕ್ಷೆಯನ್ನ ಮೂಡಿಸುವಂತಿದೆ.